ಮಗು ಹುಟ್ಟಿ 5ನೇ ತಿಂಗಳಲ್ಲಿ ನನಗೆ ಬ್ಲೀಡಿಂಗ್ ಬರಕ್ ಶುರುವಾಗ್ಬಿಡ್ತು. ನಾಟಿ ಔಷಧಿ ಕೂಡ ನಾವು ಟ್ರೈ ಮಾಡಿ ನೋಡಿದ್ವಿ, ಆದ್ರೆ ಅದು ನಮ್ಗೆ ಅದರಿಂದ ಏನು ನನ್ಗೆ ಗುಣ ಆಗ್ಲಿಲ್ಲ. ಶನಿವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ಕುಟುಂಬವಾಗಿ ನೋಡ್ತಾ ಇದ್ವಿ. ನೋಡ್ತಾ ಇರ್ಬೇಕಾದ್ರೆ ಮೋಹನ್ ಸಿ ಅಯ್ಯವರು ನೀವು ನಿಮ್ ಪಾಪಗಳನ್ನ ಅರಿಕೆ ಮಾಡಿ ಹಂಗಂತ ಹೇಳಿದ್ರು. ನಾನ್ ನಿಮ್ಮನ್ನ ಸ್ವೀಕರಿಸ್ತೀನಿ, ನೀವು ನನ್ನ ಜೊತೆ ಮಾತಾಡಿ ಹಂಗಂತ ನಾನು ಕೇಳ್ಕೊಂಡೆ. ಮರುಕ್ಷಣನೇ ನನಗೆ ಬ್ಲೀಡಿಂಗ್ ನಿಂತೋಯ್ತು. ನಿಮ್ಮನ್ನು ಭಯಪಡಿಸಿ ದಾಸರನ್ನಾಗಿ ಮಾಡುವುದು ದೇವರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಚೆನ್ನಾಗಿ ಅರಿತುಕೊಳ್ಳಿ. ನಾವು ದೇವರ ಮೇಲಿರುವಂತ ಪ್ರೀತಿಯಿಂದ ಭಯಭಕ್ತಿಯಿಂದ ಪರಿಶುದ್ಧವಾಗಿ ಬಾಳುತ್ತೇವೆ ನೋಡಿರಿ, ಅದು ನಿಜವಾದ ದೇವರ ಭಕ್ತಿಯೇ. ಪ್ರಿಯರಾದವರೇ, ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮ ಅದ್ಭುತದ ಸಮಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಪ್ರತಿ ವಾರವೂ ಕಾರ್ಯಕ್ರಮವನ್ನು ನೋಡುತ್ತಾ ನೀವು ಅನೇಕರು ಅದ್ಭುತಗಳನ್ನು ಹೊಂದಿಕೊಂಡಿದ್ದೀರಿ. ಅದಕ್ಕಾಗಿ ದೇವರನ್ನು ನಾವು ಸ್ತುತಿಸುತ್ತೇವೆ. ಯಾವತ್ತಾದರೂ ನೀವು ಯೇಸುವಿನೊಂದಿಗೆ ಮಾತನಾಡಬೇಕೆಂದು ಯೋಚಿಸಿದ್ದೀರಾ? ಇಲ್ಲ, ನನಗೆ ನನ್ನ ಸಮಸ್ಯೆ ದೊಡ್ಡದಾಗಿದೆ, ನನಗೆ ಅದ್ಭುತ ಬೇಕು, ಬಿಡುಗಡೆ ಬೇಕು ಎಂದು ಯೋಚಿಸುತ್ತಿದ್ದೀರಾ? ಸತ್ಯವೇದದಲ್ಲಿ 12 ವರ್ಷಗಳಿಂದ ರಕ್ತಕುಸುಮ ವ್ಯಾಧಿ ಇದ್ದಂತ ಒಬ್ಬ ಸಹೋದರಿ ಇದ್ದಳು. ಅವರು ಯಾರಿಗೂ ತಿಳಿಯದಂತೆ ಯೇಸುವಿನ ಬಳಿ ಬಂದು ಅದ್ಭುತವನ್ನು ಹೊಂದಿಕೊಂಡು ಹೋಗಬೇಕು ಎಂದು ಯೋಚಿಸಿದರು. ಆದರೆ ಯೇಸು ಏನು ಮಾಡಿದರು ಗೊತ್ತಾ? ಅವಳಿಗೆ ಅದ್ಭುತವನ್ನು ಮಾಡಿ ಅವಳ ಎದುರು ನೋಡಿದ ಸೌಖ್ಯವನ್ನು ಕೊಟ್ಟು ಅವಳನ್ನು ಮಗಳೇ ಎಂಬುದಾಗಿ ಕರೆದು ಮಾತನಾಡಿದರು. ಯಾಕೆ ಗೊತ್ತಾ? ಒಂದು ವೇಳೆ ಅವಳು ನೆನೆಸಿರಬಹುದು ಅದ್ಭುತವನ್ನು ಹೊಂದಿಕೊಂಡು ಯೇಸುವಿನ ಬಳಿಯಿಂದ ಹೋಗಿಬಿಡೋಣ ಎಂದು. ಆದರೆ ಯೇಸು ಆ ಸಹೋದರಿಯನ್ನು ಮಗಳಾಗಿ ಅಂಗೀಕರಿಸಿದರು. ಇಂದು ಅದೇ ಯೇಸು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮ ಪಕ್ಕದಲ್ಲೂ ಇದ್ದಾರೆ. ನೀವು ಬರೀ ಅದ್ಭುತವನ್ನು ಎದುರು ನೋಡುತ್ತಿರಬಹುದು, ಆದರೆ ಆತನು ನಿಮ್ಮನ್ನು ಮಗನಾಗಿ ಮಗಳಾಗಿ ಸ್ವೀಕರಿಸಲು ಬಯಸುತ್ತಾನೆ. ಇದೇ ರೀತಿ ಒಂದು ಅದ್ಭುತ ಸಹೋದರಿ ನಿತ್ಯ ಅವರಿಗೆ ನಡೆದಿದೆ. ಅವರ ಜೀವಿತದಲ್ಲಿ ಏನು ನಡೆಯಿತು ಎಂದು ಅವರೇ ಹೇಳುತ್ತಾರೆ, ನಾವು ಕೇಳೋಣ. ಅದಾದ ನಂತರ ಸಹೋದರ ಮೋಹನ್ ಸಿ ಲಾಜರಸ್ ಅವರು ನಿಮ್ಮ ಅದ್ಭುತಕ್ಕಾಗಿಯೂ ಸೌಖ್ಯಕ್ಕಾಗಿಯೂ ದೇವರ ವಾಕ್ಯವನ್ನು ಹಂಚಿಕೊಂಡು ಪ್ರಾರ್ಥಿಸಲಿದ್ದಾರೆ. ನಂಬಿಕೆಯಿಂದ ಕಾರ್ಯಕ್ರಮ ನೋಡಿರಿ. ಕರ್ತನು ಖಂಡಿತವಾಗಿ ನಿಮ್ಮೊಂದಿಗೆ ಮಾತನಾಡಿ ನೀವು ಎದುರು ನೋಡುತ್ತಿರುವಂತಹ ಕಾರ್ಯದಲ್ಲಿ ಅದ್ಭುತ ಮಾಡುತ್ತಾರೆ. ಇದು ನಿಮ್ಮ ಅದ್ಭುತದ ಸಮಯ. ನನ್ನ ಹೆಸರು ನಿತ್ಯ, ನಾನು ಅರಪುಕೋಟೆಯಲ್ಲಿದ್ದೀನಿ. ನನಗೆ ಮದುವೆ ಆಗಿ ಒಂದು ಮಗು ಐತೆ. ನಮ್ಮ ಮನೆಯವರು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾರೆ. ನಾನು ಏಸಪ್ಪನ ಅರಿಯಾದಂಥ ಕುಟುಂಬದವಳು. ತುಂಬ ಭಕ್ತಿಯಾಗಿರ್ತಿದ್ದೆ. ಮಂಗಳವಾರ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ತಪ್ಪದಿರೋ ದೀಪ ಹಚ್ತಿದ್ದೆ. ಅರ್ಕೆ ಮಾಡ್ಕೊಂಡು ಬೆಂಕಿ ಮಡಿಕೆಲ್ಲ ಎತ್ಕೋತಿದ್ದೆ. ನನ್ನ ಮಗ ಹುಟ್ಟಿದ ಮೇಲೆ ಕೂಡ ನಾನು ಮಗುನ ದೇವ್ರು ಬರೋವ್ರ ಕಾಲು ಕೆಳಗೆಲ್ಲ ಹಾಕಿ ಎತ್ತಿದ್ದೀನಿ. ಹಂಗೆ ಮಗು ಹುಟ್ಟಿದ್ಮೇಲೆ ತುಂಬ ಭಕ್ತಿಯಾಗಿದ್ದೆ. ನಮ್ಮ ಮನೆಯವರು ಕ್ರಿಶ್ಚಿಯನ್ನು. ನಾನು ಮದುವೆ ಮಾಡಿಕೊಂಡ್ರು ಏಸಪ್ಪನ ಅಂಗೀಕರಿಸಲಿಲ್ಲ. ಆಮೇಲೆ ನಾನು ಬೇರೆ ದೇವರುಗಳನ್ನ ಪೂಜೆ ಮಾಡ್ಕೊಂಡೇ ಇದ್ದೆ. ನಮ್ಮಮ್ಮ ಹೇಳಿದ್ರು, ಏಸಪ್ಪನ ನೀನು ಅಂಗೀಕರಿಸಿದ್ರೆ ನಮ್ಮ ಮನೆ ಕುಲದೇವತೆ ಬಂದು ಏನಾದರೂ ಮಾಡಿಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಭಯಪಟ್ಟು ಬದಲಾಗ್ದಿರ ಅದನ್ನೇ ಮಾಡ್ತಾಯಿದ್ದೆ. ಹಿಂಗಿರ್ಬೇಕಾದ್ರೆ 2022ನೇ ವರ್ಷ ಮಗು ಹುಟ್ಟಿ 5ನೇ ತಿಂಗಳಲ್ಲಿ ನನಗೆ ಬ್ಲೀಡಿಂಗ್ ಬರೋಕ್ಕೆ ಶುರುವಾಗ್ಬಿಡ್ತು. 3 ತಿಂಗಳು ಹಂಗೆ ಬಿಡ್ದಿರ ಆಗ್ತಾನೆ ಇತ್ತು. ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಏನು ಸಮಸ್ಯೆ ಇಲ್ಲ, ಸ್ಕ್ಯಾನ್ ಎಲ್ಲ ನೋಡಿದ್ವಿ, ಏನು ಸಮಸ್ಯೆ ಇಲ್ಲ ಅಂದರು. ಮಾತ್ರೆ ತಿನ್ನು ಏನಾಗಲ್ಲ ಅಂದರು. ಆಮೇಲೆ 2 ದಿನ ತಿಂದೆ, ಮತ್ತೆ ಹಂಗೆ ಆಗ್ತಾನೆ ಇತ್ತು. ನಾನು ನಾಟಿ ಔಷಧಿನ ತಗೊಂಡು ಕೂಡ ನೋಡಿದೆ, ಏನು ಗುಣ ಆಗಲಿಲ್ಲ. ಬ್ಲೀಡಿಂಗು ನಿರಂತರವಾಗಿ ಆಗ್ತಾ ಇರೋದ್ರಿಂದ ನಾನು ತುಂಬ ಕಷ್ಟಪಟ್ಟೆ. ಅವಾಗ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಗುನೂ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ, ನಮ್ಮ ಮನೆಯವ್ರಿಗೆ ಸರಿಯಾಗಿ ಅಡುಗೆ ಮಾಡಿ ಇಡೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ದೊಡ್ಡವರೆಲ್ಲ ಹೇಳಿದ್ರು, ನಿನಗೆ ಈ ಥರ ಬ್ಲೀಡಿಂಗ್ ಆಗ್ತಾ ಇದೆ, ಗರ್ಭಕೋಶ ತೆಗೆದ್ಬಿಡ್ಬೇಕು ಹಂಗಂತ ಹೇಳೋದಾಗಿಂದ ನನಗೆ ತುಂಬ ಭಯ ಆಗ್ಬಿಡ್ತು. ಅದರಿಂದ ನಾನು ಕೆಲವೊಮ್ಮೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ. ಬ್ಲೀಡಿಂಗ್ ಹಂಗೆ ಆಗ್ತಾ ಇರೋದ್ರಿಂದ ನಮ್ಮ ಅತ್ತೆ ಹೇಳಿದ್ರು, ನೀನು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ನೋಡು, ಏಸಪ್ಪ ನಿಂಗೆ ಸೌಖ್ಯ ಮಾಡ್ತಾರೆ ಅಂತ. ಆವಾಗ 2022 ಜೂನ್ ತಿಂಗಳಲ್ಲಿ ಶನಿವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ನಾವು ಕುಟುಂಬವಾಗಿ ಕೂತ್ಕೊಂಡು ನೋಡ್ತಾ ಇದ್ವಿ. ಆವಾಗ ಮೋಹನ್ ಸಿ ಲಾಜರಸ್ ಹೇಳಿದ್ರು, ನಿಮ್ಮ ಪಾಪದಿಂದ ಕೂಡ ನಿಮಗೆ ವ್ಯಾಧಿ ಬರ್ಬೋದು, ಅದರಿಂದ ಮೊದಲು ನೀವು ನಿಮ್ಮ ಪಾಪನ ಅರಿಕೆ ಮಾಡಿ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ದೇವ್ರು ನನ್ನೊಂದಿಗೆ ಮಾತ್ರ ಅಲ್ಲ ನಿಮ್ಮೊಂದಿಗೂ ಮಾತಾಡ್ತಾರೆ, ನೀವು ಏಸಪ್ಪನಿಗೆ ಜಾಗ ಕೊಡಬೇಕು, ಅದರಿಂದ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ರಾತ್ರಿ ನಾನು ಮಲ್ಕೊಳಕ್ಕೆ ಹೋದೆ. ನನ್ನ ಮನಸ್ಸು ತುಂಬ ಭಾರವಾಗಿತ್ತು. ಮೋಹನ್ ಸಿ ಲಾಜರಸ್ ಅಯ್ಯ ಹೇಳಿದ ಮಾತು ನನ್ನ ನೆನಪು ಬರ್ತಾನೆ ಇತ್ತು. ಆವಾಗ ನನಗೆ ಅನ್ನಿಸ್ತು, ನನ್ನ ಪಾಪದಿಂದನೇ ನನಗೇನೋ ಆಗಿದೆ ಅಂತ ಅಂದ್ಬಿಟ್ಟು 12 ಗಂಟೆಗೆ ಎದ್ದು ನಾನು, ಏಸಪ್ಪ ನನ್ನ ಗುಣಪಡಿಸು, ನಾನು ನಂಬಿದ ದೇವರು ನನ್ನ ಕೈ ಬಿಟ್ಬಿಡ್ತು. ಡಾಕ್ಟರ್ ಹೇಳ್ತಾರೆ ನಿನಗೇನು ಇಲ್ಲ ಅಂತ, ಆದರೆ ನನಗೆ ಗುಣನೇ ಆಗ್ತಾ ಇಲ್ಲ. ನನ್ಗೆ ಯಾರವ್ರೆ ಏಸಪ್ಪ, ನೀನೇ ನನಗೆ ಎಲ್ಲ. ನನಗೆ ನನ್ನ ಮಗುನ ನೋಡ್ಕೊಳ್ಳೋಕ್ಕೂ ನನಗಾಗ್ತಾ ಇಲ್ಲ, ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ.
ಇನ್ಮೇಲೆ ನನ್ನ ಶರೀರ ನನಗೆ ತಾಳಕ್ಕಾಗಲ್ಲ ಹಂಗೇಳಿ ಪ್ರಾರ್ಥನೆ ಮಾಡ್ತಾ ಮೋಹನ್ಸಿ ಲಾಜರಸ್ ಅವ್ರು ಹೇಳಿದ್ರು, ನನ್ನೊಂದಿಗೆ ಮಾತ್ರ ಅಲ್ಲ ನಿಮ್ಮೊಂದಿಗೂ ದೇವ್ರು ಮಾತಾಡ್ತಾರೆ ಅಂತ ಹೇಳಿದ್ರು, ನೀವು ಮಾತಾಡ್ತೀರಾ? ನಾನು ನಿಮ್ಮನ್ನು ಅಂಗೀಕರಿಸಿದ್ದೀನಿ, ನನ್ನೊಂದಿಗೆ ಮಾತಾಡಿ ಅಂತ ನಾನು ಹೇಳ್ದೆ. ಆಮೇಲೆ ನಾನು ಮಲ್ಕೊಂಡಿರ್ಬೇಕಾದ್ರೆ ದೇವ್ರ ಶಬ್ದ ನನಗೆ ಮೆಲ್ಲನೆ ಒಂದು ಶಬ್ದ ಕೇಳಿಸ್ತು, ಭಯ ಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ ಅಂತ ಹೇಳಿದ್ರು. ಹಂಗೆ ಹೇಳಿದ ತಕ್ಷಣನೇ ನನಗೆ ಬ್ಲೀಡಿಂಗ್ ಆಗೋದು ನಿಂತೋಗ್ಬಿಡ್ತು. ಬೆಳಗ್ಗೆ ಎದ್ದು ನೋಡ್ತೀನಿ, ನನಗೆ ಸ್ವಲ್ಪನೂ ಬ್ಲೀಡಿಂಗೇ ಆಗಿಲ್ಲ. ಅವತ್ತಿಂದ ಇವತ್ತವರೆಗೂ ನನಗೆ ಬ್ಲೀಡಿಂಗ್ ಸಮಸ್ಯೆ ಇಲ್ಲ. ಅವತ್ತಿಂದ ನಾನು ಏಸಪ್ಪನ ಪೂರ್ತಿಯಾಗಿ ಅಂಗೀಕರಿಸ್ದೆ. ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತೀನಿ. ಬೆಳಗ್ಗೆ 1.5 ಅವರ್ ನಾನು ಪ್ರಾರ್ಥನೆ ಮಾಡ್ತೀನಿ. ಆದ್ದರಿಂದ ನಮ್ಮ ಮನೇಲಿ ಸಮಾಧಾನ, ಶಾಂತಿ ಐತೆ. ಬೇರೆ ದೇವರುಗಳಿಗೂ ಏಸಪ್ಪಗೆ ಏನು ವ್ಯತ್ಯಾಸ ಅಂದರೆ, ನಾವು ಬೇರೆ ದೇವಸ್ಥಾನಗಳು ಒಳಗಡೆ ಹೋಗೋವಾಗ ಮಾತ್ರ ನಮ್ಗೆ ಭಕ್ತಿ ಭಯ ಅನ್ನೋದು ಬರ್ತದೆ. ಅದೇ ಆಚೆ ಬಂದಮೇಲೆ ಅದೇ ಪಾಪದ ಜೀವನ, ಅದೇ ಥರ ಬದುಕ್ತೀವಿ. ಆದರೆ ಏಸಪ್ಪನ ನಾವು ಅಂಗೀಕರಿಸಿದ್ರೆ ಏಸಪ್ಪ ನಮ್ಮನ್ನು ನೋಡ್ತಾ ಇರ್ತಾರೆ ಅನ್ನೋ ಭಯ ನಮ್ಗೆ ಯಾವಾಗಲೂ ಇರುತ್ತೆ. ಅದರಿಂದ ನಾವು ಪಾಪ ಮಾಡಲ್ಲ. ತಪ್ಪು ಮಾಡಿದ್ರು ಇದು ತಪ್ಪು, ಇದು ಮಾಡಬೇಡ ಅಂತ ಏಸಪ್ಪ ಎಚ್ಚರಿಸ್ತಾರೆ. ಏಸಪ್ಪನೇ ನಿಜವಾದ ದೇವರು. ನಾನು ಹೆಂಗೆ ಹೇಳ್ತೀನಿ ಅಂದರೆ, ಚಿಕ್ಕ ವಯಸ್ಸಿಂದ ನಾನು ತುಂಬ ದೇವ್ರನ್ನ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡೋದು ಮಾತ್ರ ಅಲ್ಲ, ತುಂಬ ಅರಿಕೆ ಮಾಡ್ತಾ ಇದ್ದೆ, ನೀವು ಇದು ಮಾಡಿದ್ರೆ ನಾನು ನಿಮ್ಗೆ ಇದೆಲ್ಲ ಮಾಡ್ತೀನಿ ಅಂತ. ಅದು ಮಾತ್ರ ಅಲ್ಲ, ವ್ರತ ಎಲ್ಲ ಇರ್ತಾ ಇದ್ದೆ. ಆದರೂ ಯಾವ ದೇವರೆಲ್ಲ ನನ್ನ ಹತ್ರ ಬಂದು ಮಾತಾಡಿಲ್ಲ. ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ. ನಾನು ದೇವಸ್ಥಾನದಲ್ಲಿ ಹೋಗಿ ಹತ್ತು ಕೂಡ ಕೇಳಿದ್ದೀನಿ, ಆದರೆ ದೇವ್ರು ಯಾವುದು ನನ್ನ ಹತ್ರ ಮಾತಾಡಲಿಲ್ಲ. ಆದರೆ ಏಸಪ್ಪ ನಾನು ಏನು ಕೊಡಲಿಲ್ಲ, ಏನು ಮಾಡಲಿಲ್ಲ. ಆದರೆ ಏಸಪ್ಪ ನನ್ನೊಂದಿಗೆ ಮಾತಾಡಿ, ನಾನು ನಿಮ್ಮ ಮಗು, ನೀವು ನನ್ನೊಂದಿಗೆ ಮಾತಾಡಿ, ನೀವು ನನ್ನ ತಂದೆ ತಾನೇ ಅಂತ ನಾನು ಕೇಳಿದ್ದಕ್ಕೆ ಏಸಪ್ಪ ನನ್ನೊಂದಿಗೆ ಬಂದು ಮಾತಾಡಿದ್ರು. ಮಾತಾಡಿದ ಮಾತ್ರ ಅಲ್ಲ, ನನಗೆ ಒಳ್ಳೆ ಸೌಖ್ಯನ ಕೊಟ್ಟರು. ಅದರಿಂದನೇ ಏಸಪ್ಪ ನಿಜವಾದ ದೇವ್ರು ಅಂತ ಹೇಳ್ತೀನಿ. ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಅದ್ಭುತ ಮಾಡಿದೆ ಏಸಪ್ಪನಿಗೆ ಕೋಟಿ ಕೋಟಿ ವಂದನೆಗಳು. ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ನೀವು ಭಾಗ್ಯವಂತರು, ಭಾಗ್ಯವಂತೆಯರು. ನೀವು ಆಶೀರ್ವದಿಸಲ್ಪಟ್ಟವರು ಎಂದು ಅರ್ಥ. ಯಾಕೆ ಗೊತ್ತಾ? ಇಂದು ಒಬ್ಬ ಅದ್ಭುತವಾದ ದೇವರು ನಿಮ್ಮನ್ನು ಸಂಧಿಸುತ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಿಮಗೆ ಒಂದು ಅವಶ್ಯಕತೆ ಇದೆ. ಒಂದು ಸಮಸ್ಯೆ, ಒಂದು ವ್ಯಾಧಿ, ಕಷ್ಟ, ಒಂದು ಭಯ, ದುಃಖ, ಅದು ಬದಲಾಗಬೇಕಲ್ಲ? ನಿಮ್ಮನ್ನು ಹಿಂಬಾಲಿಸಿ ಬರುತ್ತಲೇ ಇದೆ. ಅದಕ್ಕಾಗಿ ಎಷ್ಟೋ ಪ್ರಯತ್ನಗಳು, ಚಿಕಿತ್ಸೆಗಳು, ಸಹಾಯಗಳು, ಇತರರನ್ನು ಹುಡುಕಿದಿರಿ. ಎಲ್ಲವೂ ಕೂಡ ಫೇಲಿಯರ್, ಸೋಲು. ಏನು ಮಾಡುವುದೆಂದು ತಿಳಿಯುತ್ತಿಲ್ಲ. ಈಗ ಯೇಸು ನಿಮ್ಮ ಪಕ್ಕದಲ್ಲಿ ಬಂದು, ಮಗನೇ ಭಯಪಡಬೇಡ, ನಾನಿನ್ನ ಸಂಗಡ ಇರುತ್ತೇನೆಂದು ಹೇಳುತ್ತಾರೆ. ಹೇಳಿದ ಕೂಡಲೇ ಅದ್ಭುತ ಬದಲಾವಣೆ ನಡೆಯುವುದನ್ನು ನೀವು ನೋಡಿರಿ. ಈ ಸಹೋದರಿ ಅವರ ಜೀವಿತದಲ್ಲಿ ನಡೆದದ್ದನ್ನೇ ನಿಮ್ಮ ಸಂಗಡ ಹಂಚಿಕೊಂಡರು. ಸಹೋದರಿ ನಿತ್ಯ ಅವರ ಜೀವಿತದಲ್ಲಿ ಏನು ನಡೆಯುತ್ತೆಂಬುದಾಗಿ ಕೇಳಿದಿರಲ್ಲ. ರಕ್ತ ಕುಸುಮ ಎಂಬಂತ ಒಂದು ರೋಗ, ಅದು ಬಹಳ ಘೋರವಾದದ್ದು. ಸ್ತ್ರೀಯರು ಬಾಧಿಸಲ್ಪಟ್ಟರೆ ಅವರ ಶರೀರ ಮಾತ್ರ ಬಾಧಿಸಲ್ಪಡುವುದಲ್ಲ, ಮನಸ್ಸು ಬಹಳವಾಗಿ ಬಾಧಿಸಲ್ಪಡುತ್ತದೆ. ಬಹಳ ಒಂದು ರೀತಿ ಬಾಧೆ, ಒಂದು ರೀತಿ ಸೋಲು ಬಂದು ಬಿಡುತ್ತದೆ. ಆ ರೀತಿಯಾಗಿ ಆ ಸಹೋದರಿ ಬಹಳ ಕಷ್ಟಪಟ್ಟಿದ್ದಾರೆ. ಅವರು ಯೇಸುವನ್ನು ನಂಬದವರು, ಬಹಳ ಭಕ್ತಿಯಿಂದ ಇದ್ದಾರೆ. ಅವರು ಹೇಳುವಾಗಲೇ ನನಗೆ ನನ್ನ ಜ್ಞಾಪಕ ಬಂದಿತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿ ಹಾಗೆಯೇ ಪ್ರತಿನಿತ್ಯವೂ ಬೆಳಗ್ಗೆ ಸಂಜೆ ದೇವರ ಪೂಜೆ ಮಾಡುವೆ. ನನ್ನ ಅಜ್ಜಿ ನನ್ನನ್ನು ಒಂದೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವರು. ಬಹಳ ಭಕ್ತಿ, ರಾಮಾಯಣ, ಮಹಾಭಾರತ ಅದನ್ನೆಲ್ಲ ದಿನ ಹೇಳಿಕೊಟ್ಟು ಬಹಳ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು ಎಲ್ಲ ಅಭ್ಯಾಸಗಳು ಇದ್ದವು. ಅದೇ ರೀತಿಯಾಗಿ ಅವರು ಕೂಡ ಬಹಳ ಭಕ್ತಿಯಿಂದ ಇದ್ದರು. ಆದರೆ ನೋಡಿರಿ, ಅವರಿಗೊಂದು ಆಪತ್ತು ಬರುವಾಗ ಅವ್ರು ಯಾರ ಮೇಲೆಲ್ಲ ಅಷ್ಟು ಭಕ್ತಿ ಇಟ್ಟಿದ್ದರೋ ಅವ್ರು ಯಾರೂ ಕೂಡ ಸಹಾಯ ಮಾಡುವುದಕ್ಕೆ ಬರಲಿಲ್ಲ. ಆಗ ನೋಡಿರಿ, ನನ್ನ ಜೀವಿತದಲ್ಲೂ ಹಾಗೆ ನಾನು ಸಾಯುವಂತೆ ಬಿದ್ದಿದ್ದಾಗ ನಾನು ಎಷ್ಟು ಭಕ್ತಿಯಿಂದ ದೇವರನ್ನು ಹುಡುಕಿದನೋ, ಅದಕ್ಕಾಗಿ ಎಲ್ಲ ಹರಕೆಗಳು, ಖರ್ಚುಗಳನ್ನೆಲ್ಲ ಮಾಡಿ ನೋಡಿದೆವು. ಆದರೆ ಯಾವುದೇ ಪ್ರಯೋಜನ ಇಲ್ಲ. ಆಗಲೇ ನಾನು ನಂಬದ ಯೇಸು ನನ್ನನ್ನು ಹುಡುಕಿ ಬಂದು ನನ್ನನ್ನು ಮುಟ್ಟಿ ನನಗೆ ಅದ್ಭುತ ಸೌಖ್ಯ ಕೊಟ್ಟರು. ಈ ಸಹೋದರಿ ನೋಡಿರಿ, ರಕ್ತಕುಸುಮ ರೋಗದಿಂದ ಬಹಳ ಕಷ್ಟಪಟ್ಟು ಹೃದಯ ಒಡೆದು ಹೋಯಿತು. ಮಗುವನ್ನು ಗಮನಿಸುವುದಕ್ಕೆ ಆಗುತ್ತಿಲ್ಲ, ಶರೀರ ಬಾಧಿಸಲ್ಪಟ್ಟಿದೆ. ಇನ್ನೊಂದು ಕಡೆ ತಾಯಿ ಬಂದು ಭಯಪಡಿಸುತ್ತಾರೆ, ಕುಲದೇವರನ್ನು ಬಿಟ್ಟರೆ ಅದು ನಿನ್ನನ್ನು ಬಾಧಿಸುತ್ತದೆ. ನೀವೇ ಯೋಚಿಸಿ ನೋಡಿರೆ, ನೀವು ಒಂದು ವೇಳೆ ಯೇಸುವನ್ನು ನಂಬದೇ ಇದ್ದರೆ ಆತ ನಿಮ್ಮನ್ನು ಹೊಡೆಯುವನು, ಹಾಸಿಗೆ ಹಿಡಿಯುವಂತೆ ಮಾಡುವನು ಅಂದರೆ ದೇವರಾಗಿರಲು ಸಾಧ್ಯವಾ? ಯೋಚಿಸಿ ನೋಡಿರಿ. ದೇವರು ಅಂದರೆ ಹಾಗೆಲ್ಲ ಮಾಡುವರ? ಭಯಪಡಿಸಿ ನನ್ನನ್ನು ಪೂಜೆ ಮಾಡಲಿಲ್ಲ, ನನಗೆ ಇದನ್ನು ಮಾಡಿಲ್ಲ ಅಂದರೆ ನಾನು ಹೀಗೆ ಮಾಡುವೆ, ಹಾಸಿಗೆ ಹಿಡಿಯುವಂತೆ ಮಾಡುವೆ, ಹಾಗೆ ಹೀಗೆ, ಆ ರೀತಿಯೆಲ್ಲ ದೇವರು ಇಲ್ಲ. ಅದು ಏನೆಂದರೆ ದೇವರು ಅಲ್ಲದವರು,
ಸತ್ಯವೇದದಲ್ಲಿ ಹೇಳಿದೆ, ಸೈತಾನನೇ ಭಯಪಡಿಸುವಂತವನು. ಭಯಪಡಿಸಿ ಜನರನ್ನು ದಾಸರನ್ನಾಗಿ ಮಾಡಿ ಅದು ಮಾಡು ಇದು ಮಾಡು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಜನರನ್ನು ಭಯಪಡಿಸಿ ದಾಸರನ್ನಾಗಿ ಮಾಡುವವನು ಈ ಲೋಕದಲ್ಲಿ ನಮಗೆ ವಿರೋಧಿಯಾಗಿರುವ ಸೈತಾನನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ದೇವರು ಆ ರೀತಿ ಅಲ್ಲ. ನಾವು ಯಥಾರ್ಥವಾಗಿ ಆತನ ಮೇಲೆ ಪ್ರೀತಿ ನೀಡಬೇಕೆಂಬುದಾಗಿ ಬಯಸುತ್ತಾರೆ. ಅದುವೇ ನಿಜ. ಈ ಮಗಳು ನೋಡಿರಿ, ಅದಕ್ಕಾಗಿ ನನಗೆ ಯೇಸು ಕ್ರಿಸ್ತನೆಲ್ಲ ಬೇಡ, ನನ್ನ ಕುಲದೇವರು ನನಗೆ ಹೊಡೆದು ಬಿಡುತ್ತದೆ, ಏನಾದರೂ ಮಾಡಿಬಿಡುತ್ತದೆ ಎಂಬುದಾಗಿ ಬೇಡ ಅಂದುಕೊಂಡರು. ಭಯಪಡಿಸಿ ದಾಸತ್ವದಲ್ಲಿ ಇಡುವಂಥದ್ದು ಅದು ದೇವರಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಾಗಿ ಅರಿತುಕೊಳ್ಳಿರಿ. ನಾವು ದೇವರ ಮೇಲಿರುವಂಥ ಪ್ರೀತಿಯಿಂದ ಭಯಭಕ್ತಿಯಿಂದ ಪರಿಶುದ್ಧವಾಗಿ ಬಾಳುತ್ತೇವೆ ನೋಡಿರಿ, ಅದು ನಿಜವಾದ ದೇವರ ಭಕ್ತಿ. ಅದು ದೇವರ ಮೇಲಿರುವಂಥ ಪ್ರೀತಿಯಿಂದ ಆತನಲ್ಲಿ ಭಯಭಕ್ತಿಯಿಂದ ಪರಿಶುದ್ಧವಾಗಿ ಬಾಳುವುದು. ಅಯ್ಯೋ, ದೇವರು ನನ್ನನ್ನು ನೋಡುತ್ತಾರೆ, ನಾನು ಪರಿಶುದ್ಧವಾಗಿ ಬಾಳಬೇಕು ಆ ರೀತಿ. ಆದರೆ ಇದು ದೇವರು ನನ್ನನ್ನು ಹೊಡೆಯುತ್ತದೆ, ಹಾಸಿಗೆ ಹಿಡಿಯುವಂತೆ ಮಾಡುತ್ತದೆ, ಇದು ನನ್ನ ಜೀವಿತವನ್ನು ಹಾಗೆ ಮಾಡುತ್ತದೆ ಅನ್ನುತ್ತಾರೆ ನೋಡಿರಿ. ಅಂಥದ್ದು ದೇವರಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ನೀವೇ ಅದನ್ನು ಯೋಚಿಸಿ ತೀರ್ಮಾನ ಮಾಡಿರಿ. ಈ ಮಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರೇನು ಪ್ರಾರ್ಥನೆ ಮಾಡಿದರು, ಎಲ್ಲಿಗೆ ಹೋದರು, ಎಲ್ಲೂ ಹೋಗಲಿಲ್ಲ, ಏನು ಹಣ ಖರ್ಚು ಮಾಡಲಿಲ್ಲ. ಅವರ ಮನೆಯಲ್ಲೇ ಕುಳಿತುಕೊಂಡು ಈ ರೀತಿಯಾಗಿ ಸೇವಕರು ನೀವು ಮಾತನಾಡುತ್ತಾ ಇದ್ದೀರಿ ಎಂಬುದಾಗಿ ಹೇಳುತ್ತಿದ್ದಾರೆ. ನಾನು ಕೂಡ ನಿಮ್ಮ ಮಗು ತಾನೆ, ನನ್ನೊಂದಿಗೂ ಮಾತನಾಡಿ. ಮನ ತೆರೆದು ಅವರ ಕಷ್ಟಗಳನ್ನೆಲ್ಲ ಅವರು ಹೇಳಿದರು. ಆತನೊಬ್ಬ ಒಳ್ಳೆಯ ತಂದೆ. ನೀವು ಮನ ತೆರೆದು ಆತನಿಗೆ ಹೇಳಬಹುದು, ನನಗೆ ಇದು ನೋವುತ್ತಾ ಇದೆ, ನನಗೆ ಈ ಒಂದು ವೇದನೆ, ಈ ಒಂದು ಕಷ್ಟಗಳು. ಆತನು ತಪ್ಪಾಗಿ ತಿಳಿದುಕೊಳ್ಳುವುದೇ ಇಲ್ಲ. ತಕ್ಷಣವೇ ನನಗೆ ಅದು ಕೊಡುತ್ತೀಯಾ ಇದು ಕೊಡುತ್ತೀಯಾ ಎಂಬುದಾಗೆಲ್ಲ ಕೇಳುವುದಿಲ್ಲ. ಆತನೊಬ್ಬ ಒಳ್ಳೆಯ ತಂದೆ, ತಾಯಿಯಂತೆ ನಮ್ಮನ್ನು ಪ್ರೀತಿಸುವಂಥವರು. ಆದ್ದರಿಂದ ಆತನ ಬಳಿ ನೀವು ಮನ ತೆರೆದು ಮಾತನಾಡಿ ನೋಡಿರೆ. ಅವರು ಹೇಳಿದರು, ಹಾಗಿದ್ದರೆ ನನ್ನೊಂದಿಗೆ ಮಾತನಾಡಿ, ನಾನು ನಿಮ್ಮ ಮಗು ತಾನೆ, ನನ್ನೊಂದಿಗೆ ಮಾತನಾಡಿ. ದೇವರು ಹೇಳಿದರು, ನೀನು ಭಯಪಡಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಯಾಕಂದ್ರೆ ಅವರು ಭಯಪಡುತ್ತಾ ಇದ್ದಾರಲ್ಲ, ಈ ರೋಗ ಬಂದಿತ್ತು, ಇನ್ನು ಗುಣವಾಗುತ್ತದೋ ಗುಣವಾಗುವುದಿಲ್ಲವೋ, ಕಷ್ಟಪಡುತ್ತೇನೆ. ದೇವರು ಹೇಳಿದರು, ಭಯಪಡಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಒಂದೇ ಒಂದು ಮಾತು, ಅವರು ಆ ಶಬ್ದವನ್ನು ಕಿವಿಯಾರೆ ಕೇಳುತ್ತಾ ಇದ್ದಾರೆ. ರೋಗ ನೀಗಿ ಹೋಯಿತು. ಎಷ್ಟು ಅದ್ಭುತ ಅಲ್ಲವಾ? ಇಟ್ಸ್ ಎ ಮಿರಾಕಲ್. ಅದುವೇ ಯೇಸು. ನೀವಿರುವಂತಹ ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ, ನೀವೆಲ್ಲಿಯೂ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲಿಯೂ ಅಲೆಯಬೇಕಾಗಿಲ್ಲ, ಹಣ ಖರ್ಚು ಮಾಡಬೇಕಾಗಿಲ್ಲ. ನಿಜವಾಗಿ ನೀವು ನಂಬಿ ಇಂತಹ ಒಬ್ಬ ದೇವರು, ನನಗಾಗಿ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಇದ್ದ ಯೇಸುವೆ ನನ್ನೊಂದಿಗೂ ಮಾತನಾಡಿ ನನಗೊಂದು ಅದ್ಭುತ ಮಾಡಿ ಎಂದು ನೀವು ಕೇಳಿ ನೋಡಿರಿ. ಯೇಸುವಿನ ಹೆಸರನ್ನು ಹೇಳಿ, ನಿಮಗೆ ಅದ್ಭುತ ಮಾಡುವನು. ಈ ಮಗಳಿಗೆ ಮಾಡಿದರು ನೋಡಿರಿ, ಅಲ್ಲಿಗೆ ಆ ವ್ಯಾಧಿಯೆಲ್ಲ ನೀಗಿತ್ತು. ಎಷ್ಟು ದೊಡ್ಡ ಅದ್ಭುತ ಅಲ್ಲವಾ? ಅದುವೇ ಯೇಸು. ಸತ್ಯ ವೇದದಲ್ಲಿ ನೋಡುವಾಗ ಮಾರ್ಕನು 5ನೇ ಅಧ್ಯಾಯದಲ್ಲಿ ಇದೇ ರೀತಿಯ ಒಂದು ಅದ್ಭುತ ಬರೆಯಲ್ಪಟ್ಟಿದೆ. 12 ವರ್ಷಗಳು ರಕ್ತಕುಸುಮ ರೋಗದಿಂದ ಬಾಧಿಸಲ್ಪಟ್ಟಿದ್ದಂಥ ಒಬ್ಬ ಸ್ತ್ರೀ. ಆ ದಿನಗಳಲ್ಲಿ ಅದೊಂದು ಅಶುದ್ಧವಾದ ರೋಗ ಎಂಬುದಾಗಿ ಎಣಿಸಲ್ಪಟ್ಟಿತ್ತು. ಆ ರೋಗ ಉಳ್ಳಂಥವ್ರು ಯಾರನ್ನಾದರೂ ಮುಟ್ಟಿದರೆ ಅದು ಅಶುದ್ಧ, ಅವರನ್ನು ಯಾರಾದರೂ ಮುಟ್ಟಿದರೂ ಅದು ಅಶುದ್ಧ. ಆ ರೀತಿಯಾಗಿ ಆ ದಿನಗಳಲ್ಲಿ ಎಣಿಸಲ್ಪಟ್ಟಿತ್ತು. ಆದ್ದರಿಂದ ಮಗಳಿಗೆ ಹೃದಯದಲ್ಲಿ ಬಹಳ ವೇದನೆ. ಎಷ್ಟೋ ಶ್ರಮಪಟ್ಟು ಆಸ್ತಿಯನ್ನೆಲ್ಲ ಮಾರಿ ಅನೇಕ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಂಡರೂ ಏನೂ ಗುಣವಾಗಲಿಲ್ಲ. ಆಗ ಯೇಸುವಿನ ಬಗ್ಗೆ ಕೇಳಿದಳು. ಯಾವ ರೀತಿ ಮಗಳು ಕೇಳಿದಳೋ ಅದೇ ರೀತಿಯಾಗಿ ಕೇಳಿದಳು. ಆಗ ಯೇಸುವಿನ ಬಳಿ ಹೋಗಿ ಅದ್ಭುತ ಹೊಂದೋಣ ಅಂದರೆ ಆತನ ಸುತ್ತಲೂ ಯಾವಾಗಲೂ ದೊಡ್ಡ ಜನರ ಗುಂಪು. ಅಷ್ಟು ಜನರ ಮಧ್ಯೆ ನನಗೆ ಈ ರೋಗ ಇದೆ ಎಂಬುದಾಗಿ ಹೇಗೆ ಹೇಳುವುದು? ಎಲ್ಲರ ಮಧ್ಯೆ ಈ ರೋಗದ ಬಗ್ಗೆ ನಾನು ಹೇಗೆ ಹೇಳುವುದು? ಅದೇ ಒಂದು ಕಷ್ಟ, ಹೌದಲ್ಲ? ಸ್ತ್ರೀಯರು ಆ ರೋಗದಿಂದ ಬಾಧಿಸಲ್ಪಡುವಾಗ ಹೊರಗೆ ಹೇಳುವುದಕ್ಕೆ ಆಗದು. ಆ ರೀತಿ ಬಾಧಿಸಲ್ಪಟ್ಟ ಮಗಳು ಯೇಸುವಿನ ವಸ್ತ್ರವನ್ನಾದರೂ ಮುಟ್ಟಿದರೆ ನನಗೆ ಗುಣವಾಗುತ್ತದೆ. ಆಕೆಯ ನಂಬಿಕೆ ನೋಡಿದಿರಾ? ಆ ಒಂದು ನಂಬಿಕೆಯಿಂದ ಹೋಗಿ ಯೇಸುವಿನ ವಸ್ತ್ರವನ್ನು ಮುಟ್ಟಿದಳು. ಒಂದು ಶಕ್ತಿ ಅವಳೊಳಗೆ ಬಂದಿತು. ತಕ್ಷಣ ಸೌಖ್ಯ. ತಕ್ಷಣವೇ ಇಮಿಡಿಯೇಟ್ಲಿ ರಕ್ತಸ್ರಾವ ನಿಂತು ಹೋಯಿತು. ಈ ಮಗಳು ಹೇಳಿದರಲ್ಲ, ತಕ್ಷಣವೇ ಸೌಖ್ಯ. ನೋಡಿದಿರಾ? ಬೈಬಲಲ್ಲಿ ಹೇಳಿರುವುದು ಇಲ್ಲಿ ನಡೆದಿರುವುದು ಎರಡು ಕೂಡ ಸೇಮ್. 2000 ವರ್ಷಗಳ ಹಿಂದೆ ಅದ್ಭುತಗಳನ್ನು ಮಾಡಿದ ಯೇಸು ಇಂದಿಗೂ ಅದೇ ರೀತಿ ಅದ್ಭುತಗಳನ್ನು ಮಾಡುತ್ತಿದ್ದಾನೆ. ಅಂದು ನಡೆದ ಅದ್ಭುತ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಇಂದು ಈ ಮಗಳು ನೇರವಾಗಿ ಹೇಳುತ್ತಾರೆ, ಯೇಸು ಕ್ರಿಸ್ತನು ನಿನ್ನೆ ಇಂದು ಎಂದಿಗೂ ಬದಲಾಗದವನು. ಅಂದು ಆತನು ಜನರನ್ನು ಪ್ರೀತಿಸಿದಂತೆಯೇ ಇಂದಿಗೂ ಕೂಡ ಆತನು ಪ್ರೀತಿಸುತ್ತಾ ಇದ್ದಾನೆ. ಅಂದು ಆತನು ಅದ್ಭುತಗಳನ್ನು ಮಾಡಿದಂತೆ ಇಂದಿಗೂ ಮಾಡುತ್ತಾ ಇದ್ದಾನೆ, ನಿಮಗೂ ಮಾಡುವನು. ಈಗ ಯೇಸು ನಿಮಗೆ ಅದ್ಭುತ ಮಾಡಲು ಸಿದ್ಧವಾಗಿದ್ದಾನೆ. ಆದರೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಯಾಕೆ ಗೊತ್ತಾ? ನಿಮ್ಮ ಪಾಪಗಳು, ಶಾಪಗಳು, ವ್ಯಾಧಿಗಳು ಎಲ್ಲವನ್ನು ಶಿಲುಬೆಯಲ್ಲಿ ಹೊತ್ತನು. ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದರು. ನಮ್ಮ ಪಾಪಗಳು ನಾವು ಸೌಖ್ಯ ಹೊಂದಲು ತಡೆಯಾಗಿ ಇರುತ್ತದೆ.
ನಾನೇನು ಪಾಪ ಮಾಡಿದೆ, ಕುಡಿದೇನಾ, ಸೇದಿದೇನಾ, ಕೊಲೆ ಮಾಡಿದೇನಾ ಅಂದುಕೊಳ್ಳುತ್ತೇವೆ. ಸಾಧಾರಣವಾಗಿ ಪಾಪ ಎಂದು ಹೇಳಿದರೆ ಆ ರೀತಿಯಾಗಿ ನಾವು ಅಂದುಕೊಳ್ಳುತ್ತೇವೆ ಅಲ್ಲವ? ಆದರೆ ಯೇಸು ಏನು ಹೇಳುತ್ತಾನೆ ಗೊತ್ತಾ? ನಿಮ್ಮ ಹೃದಯದಿಂದ ಹೊರಡುತ್ತದೆ ನೋಡಿರಿ. ನಿಮ್ಮ ಹೃದಯದಿಂದ ಹೊರಡುವಂತ ತಪ್ಪಾದ ಆಲೋಚನೆಗಳು, ವ್ಯಭಿಚಾರ, ವೇಷಿತನ, ಅಶುದ್ಧಗಳು, ಕಾಮಾಭಿಲಾಷೆ, ದೂಷಣೆ, ಹಮ್ಮಿನ ಕಣ್ಣು, ಜಗಳ, ಬುದ್ಧಿಗೇಡಿತನ, ಇದೆಲ್ಲವೂ ಮನುಷ್ಯನ ಒಳಗಿಂದ ಹೊರಟು ಅವನನ್ನು ಹೊಲೆ ಮಾಡುತ್ತದೆ. ಕೋಪ, ದ್ವೇಷ, ಹಗೆತನ, ಮತ್ತೊಬ್ಬರ ಬಗ್ಗೆ ಮಾತನಾಡುವುದು, ಅವರನ್ನು ಗಾಯಗೊಳಿಸುವುದು, ಅವರನ್ನು ದುಃಖಪಡಿಸುವುದು, ಅನೀತಿಯಿಂದ ನಡೆಯುವುದು, ನಂಬಿಕೆ ದ್ರೋಹ ಮಾಡುವುದು, ಅನೇಕ ಪಾಪಗಳು ಈ ಲೋಕದಲ್ಲಿ, ನಮ್ಮ ಜೀವಿತದಲ್ಲಿ ಅಂತಹ ಅನೇಕ ಕರೆಗಳು ಇವೆ. ಅದನ್ನು ಅರಿಕೆ ಮಾಡಿ ನನ್ನನ್ನು ಕ್ಷಮಿಸಿರಿಯೇ, ನನ್ನಲ್ಲಿ ಪಾಪ ಎಲ್ಲ ಇದೆ ದೇವರೇ, ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಎಂದು ಹೇಳಿದರೆ ಪಾಪವನ್ನು ಕ್ಷಮಿಸಿ ವ್ಯಾಧಿಯನ್ನು ಗುಣ ಮಾಡುತ್ತಾನೆ. ಅದುವೇ ಯೇಸು. ಪಾಪ ಪರಿಹಾರಕ್ಕೆ ಒಂದು ಸ್ಥಳ, ವ್ಯಾಧಿ ನೀಗುವುದಕ್ಕೆ ಇನ್ನೊಂದು ಸ್ಥಳ, ಅದೆಲ್ಲ ಇಲ್ಲ. ಎಲ್ಲದಕ್ಕೂ ಒಬ್ಬರೇ ದೇವರು. ಪಾಪ, ಶಾಪ, ವ್ಯಾಧಿ ಸಕಲವನ್ನು ನೀಗಿಸಿ ನಮಗೆ ಜ್ಞಾನ ಕೊಟ್ಟು, ಸೌಖ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು ಆಶೀರ್ವದಿಸುವಂತ ಏಕೈಕ ದೇವರು ಯೇಸು ಕ್ರಿಸ್ತನು ಮಾತ್ರವೇ. ಆತನ ಬಳಿಯೇ ಹೇಳಿದರೆ ಸಾಕು. ಆತನು ಒಂದು ಕಡೆ ತಾಯಿಯಾಗಿರುತ್ತಾನೆ, ಒಂದು ಕಡೆ ತಂದೆಯಾಗಿರುತ್ತಾನೆ, ಒಂದು ಕಡೆ ಸ್ನೇಹಿತನಾಗಿರುತ್ತಾನೆ. ಆ ರೀತಿ ನಮ್ಮನ್ನು ಪ್ರೀತಿಸುವ ದೇವರು. ಈಗ ನಾವು ಪ್ರಾರ್ಥನೆ ಮಾಡೋಣವಾ? ಈ ಮಗಳು ಪ್ರಾರ್ಥನೆ ಮಾಡಿದಂತೆ ನೀವು ಕೂಡ ಮಾಡಿರಿ. ಈಗ ರೋಗ ಇರುವಂತಹ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿರಿ. ದೇವರೇ, ನನ್ನೊಂದಿಗೆ ಮಾತನಾಡಿ. ನೀವು ಮಾತನಾಡುವಂತ ದೇವರೆಂಬುದಾಗಿ ಹೇಳುತ್ತಾರಲ್ಲ, ನಾನ್ ನಿಮ್ಮ ಮಗು ತಾನೆ, ನನ್ನೊಂದಿಗೆ ಮಾತನಾಡಿ ನನಗೆ ಸೌಖ್ಯ ಕೊಡಿ. ಆ ರೀತಿ ಕೇಳಿರಿ. ಸಿಂಪಲ್ ಪ್ರೇಯರ್, ಪ್ರಾರ್ಥನೆ ಅಷ್ಟೇ. ಪ್ರಾರ್ಥಿಸುವಿರ? ಹಾಗೆ ಕಣ್ಣುಗಳನ್ನು ಮುಚ್ಚಿರಿ. ಸಾಧ್ಯವಾದರೆ ಮೊಣಕಾಲು ಹಾಕಿಕೊಳ್ಳಿ ಅಥವಾ ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ರೋಗ ಇರುವಂತಹ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿರಿ ಅಥವಾ ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನನ್ನ ಕೊರತೆಗಳನ್ನು ಕ್ಷಮಿಸಿರಿ. ಯೇಸುವೆ, ನನಗೋಸ್ಕರ ನೀವು ಸತ್ತು ಜೀವದಿಂದ ಎದ್ದದ್ದನ್ನು ನಾನು ನಂಬುತ್ತೇನೆ. ನೀವು ನನ್ನನ್ನು ಪ್ರೀತಿಸುತ್ತೀರಿ, ಅದನ್ನು ನಾನು ನಂಬುತ್ತೇನೆ. ನಾನು ನಿಮ್ಮ ಮಗು ತಾನೆ, ನನ್ನೊಂದಿಗೆ ಮಾತನಾಡಿ, ನನಗೊಂದು ಅದ್ಭುತ ಮಾಡಿರಿ, ನನ್ನನ್ನು ಮುಟ್ಟಿರಿ, ನನಗೂ ಸೌಖ್ಯ ಕೊಡಿರಿ. ಆ ಮಗಳಿಗೆ ಸೌಖ್ಯ ಕೊಟ್ಟಿರಲ್ಲ, ನನಗೂ ಒಂದು ಅದ್ಭುತ ಮಾಡಿರಿ. ನನ್ನ ಗಂಡನಿಗೆ ಸೌಖ್ಯ ಕೊಡಿ, ನನ್ನ ಮಗುವಿಗೆ ಸೌಖ್ಯ ಕೊಡಿ, ನನ್ನ ಹೆಂಡತಿಗೆ ಸೌಖ್ಯ ಕೊಡಿ. ಯೇಸುವೆ, ಯೇಸು ಎಂಬಂತ ಹೆಸರನ್ನು ಕೂಗಿ ಕರೆಯುವ ಪ್ರತಿಯೊಬ್ಬೊಬ್ಬರಿಗೂ ಇಂದು ಅದ್ಭುತ ನಡೆಯಲಿ. ಯೇಸು ಎಂಬಂತ ಹೆಸರನ್ನು ಉಚ್ಚರಿಸುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಇಂದು ಅದ್ಭುತ ನಡೆಯಲಿ. ಬಿಡುಗಡೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ, ಕಟ್ಟುಗಳು ಕಡಿಯಲ್ಪಡಲಿ, ರೋಗದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನೀಗಲಿ, ದುಷ್ಟ ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ, ಭಯವನ್ನು ತರುವಂತ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಮರಣ ಭಯವನ್ನು ತಂದು ಹಾಕಿ ದಾಸತ್ವದಲ್ಲಿ ಇಡುವಂತ ಸೈತಾನನ ಕ್ರಿಯೆಗಳನ್ನು ಖಂಡಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಆ ಮಗಳನ್ನು ಬಿಟ್ಟು ತೊಲಗಿ ಹೋಗು ದುಷ್ಟ ದುರಾತ್ಮವೇ. ಆ ಮಗನ ಚಿಂತೆಗಳನ್ನು ಬಿಟ್ಟು ತೊಲಗಿ ಹೋಗು ದುಷ್ಟ ಶತ್ರುವೇ. ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಈ ಮಗನಿಗೂ ಈ ಮಗಳಿಗೂ ಬಿಡುಗಡೆ ಉಂಟಾಗಲಿ. ಅವರನ್ನು ವೇದನೆ ಪಡಿಸುವಂತ, ಭಯಪಡಿಸುವಂತ, ನಿದ್ರೆಯನ್ನು ಕೆಡಿಸುವಂತ ದುರಾತ್ಮಗಳು ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ, ಸೌಖ್ಯ ಉಂಟಾಗಲಿ. ಅವರ ದುಃಖವೆಲ್ಲ ಸಂತೋಷವಾಗಿ ಮಾರ್ಪಡಲಿ. ನೀವು ಅದ್ಭುತಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ಪ್ರಾರ್ಥನೆ ಕೇಳಿದರು, ನಿಮಗೆ ಅದ್ಭುತಗಳು ನಡೆಯಿತು. ಇನ್ನು ಸ್ತೋತ್ರ ಮಾಡಿರಿ. ಯೇಸುವೆ, ನಿಮಗೆ ಸ್ತೋತ್ರ, ನೀವು ಅದ್ಭುತಗಳನ್ನು ಮಾಡಿದ್ದೀರಿ, ನಿಮಗೆ ಸ್ತೋತ್ರ ಎಂದು ಹೇಳಿರಿ. ಇಂದಿನಿಂದಲೇ ಬದಲಾವಣೆಗಳನ್ನು ಕಾಣುವಿರಿ. ಆಮೇನ್. ಪ್ರಿಯರಾದವರೇ, ಕಾರ್ಯಕ್ರಮ ನೋಡಿದ್ರಾ? ನಿಮಗೆ ಪ್ರಯೋಜನವಾಗಿತ್ತಾ? ಕರ್ತನು ಅನೇಕರಿಗೆ ಅದ್ಭುತಗಳನ್ನು ಮಾಡಿದ್ದಾರೆ, ಅನೇಕರೊಂದಿಗೆ ಮಾತನಾಡಿದ್ದಾರೆ. ನೀವು ಹೊಂದಿಕೊಂಡಂತ ಮೇಲುಗಳನ್ನು, ನೀವು ಹೊಂದಿಕೊಂಡಂತ ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ. ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thuthukudi District, 628-211. Our phone number 080-3545-4545. God bless you.